BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾನು ಪ್ರಥಮ ಸೆಮಿಸ್ಟರ್ನ ಪಠ್ಯಕ್ರಮದಲ್ಲಿರುವಂಥ ಬಾ ಫಾಲ್ಗುಣ ರವಿದರ್ಶನಕ್ಕೆ ಅನ್ನುವಂಥ ಕವನವನ್ನು ಹೇಳ್ತಾ ಇದ್ದೀನಿ. ಈ ಕವನವನ್ನು ಬರೆದಂಥವರು ಕುವೆಂಪು ಅವರು. ಕುವೆಂಪು ಅವರ ಪರಿಚಯವನ್ನು ಇವತ್ತು ನಾವು ನೋಡೋಣ. 20ನೇ ಶತಮಾನ ಕಂಡಂಥ ಅದ್ಭುತ ಕನ್ನಡ ಸಾಹಿತ್ಯದ ದೈತ್ಯ ಪ್ರತಿಭೆ ಕುವೆಂಪು. ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಅಂತ ಅನ್ಸ್ಕೊಂಡಂಥವ್ರು. ವಿಶ್ವಮಾನವ ಸಂದೇಶವನ್ನು ನೀಡಿ ಕನ್ನಡಕ್ಕೆ 2ನೇ ರಾಷ್ಟ್ರಕವಿ ಒಂದು ಪಟ್ಟವನ್ನು ತೆಗೆದುಕೊಂಡಂಥವರು ನಮ್ಮ ಹೆಮ್ಮೆಯ ಕವಿ ಕುವೆಂಪು. ಈ ಕುವೆಂಪು ಅನ್ನುವಂಥ 4 ಅಕ್ಷರದಲ್ಲಿಯೇ ಅಪಾರ ಮಾಂತ್ರಿಕ ಶಕ್ತಿ ಅಡಗಿತ್ತು. ಕುವೆಂಪು ಅವರ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಹುಟ್ಟಿದ್ದು ಡಿಸೆಂಬರ್ 29, 1904 ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡ್ಗಿ ಎನ್ನುವಂಥ ಗ್ರಾಮದಲ್ಲಿ. ತಂದೆ ಹೆಸರು ವೆಂಕಟಪ್ಪ, ತಾಯಿ ಸೀತಮ್ಮ, ಪತ್ನಿ ಹೇಮಾವತಿ ಅಂತ. ಕುವೆಂಪು ಅವ್ರಿಗೆ 4 ಜನ ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಮತ್ತು ತಾರಿಣಿ. ಕುವೆಂಪು ಅವರ ಮರಣ ನವೆಂಬರ್ 11, 1994 ಮೈಸೂರಿನಲ್ಲಿ ನಿಧನವನ್ನು ಹೊಂದ್ತಾರೆ. ಕುವೆಂಪು ಅವರ ಪ್ರಾಥಮಿಕ ಶಿಕ್ಷಣ ಕುಪ್ಪಳ್ಳಿಯಲ್ಲಿ ಆಯಿತು. ಅವರ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಾಗ್ತದೆ. ಮೈಸೂರಿನ ವೆಲ್ಲಿಂಗ್ಟನ್ ಮಿಷನ್ ಹೈಸ್ಕೂಲಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದಂಥ ಕುವೆಂಪು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಪದವಿ ಮತ್ತು ಕನ್ನಡದಲ್ಲಿ MA ಪದವಿಯನ್ನು ಮಾಡ್ತಾರೆ. ತದನಂತರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದರು. ತಮ್ಮ ಕಲ್ಪನೆಯ ಕೂಸಾದಂಥ ಮಾನಸ ಗಂಗೋತ್ರಿಯನ್ನು ಕೂಡ ಕುವೆಂಪು ಸ್ಥಾಪನೆಯನ್ನು ಮಾಡಿದರು. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಕುವೆಂಪು ಅವರ ಕೈ ಹಾಕದೇ ಇರುವಂಥ ಸಾಹಿತ್ಯ ಇಲ್ಲ. ಕುವೆಂಪು ಅವರು ಬರೆದಂಥ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅಗ್ನಿಹಂಸ, ಪ್ರೇಮ ಕಾಶ್ಮೀರ, ಜೇನಾಗುವ, ಅನಿಕೇತನ, ಚಂದ್ರಮಂಚಕೆ ಬಾಚಕೋರಿ, ಪಕ್ಷಿಕಾಶಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೃತಿಕೆ, ಕನ್ನಡ ಕಾವ್ಯಾಂಜಲಿ ಮುಂತಾದವುಗಳು. ಜಲಗಾರ, ಯಮನ ಸೋಲು, ಬಿರುಗಾಳಿ, ಸ್ಮಶಾನ ಕುರುಕ್ಷೇತ್ರ, ಮಹಾರಾತ್ರಿ, ರಕ್ತಾಕ್ಷಿ, ಬೆರಳ್ಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಶೂದ್ರ ತಪಸ್ವಿ ಇವು ಕುವೆಂಪು ಅವರ ಪ್ರಮುಖ ನಾಟಕಗಳು. ಚಿತ್ರಾಂಗದ ಅನ್ನುವಂಥ ಒಂದು ಖಂಡಕಾವ್ಯವನ್ನು ಬರೀತಾರೆ. ಹಾಗೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ, ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಶ್ರೀರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಗಳನ್ನು ಬರೀತಾರೆ. ನನ್ನ ಗೋಪಾಲ, ನರಿಗಳಿಗೇಕೆ ಕೋಡೆಲ್ಲ, ಮೇಘಪುರ, ನನ್ನ ಮನೆ ಇವು ಕುವೆಂಪು ಅವರು ಬರೆದಂಥ ಮಕ್ಕಳ ಸಾಹಿತ್ಯ. ಇನ್ನಿವರ ವಿಮರ್ಶಾ ಕೃತಿಗಳು ತಪೋನಂದನ, ವಿಭೂತಿ ಪೂಜೆ, ನಿರಂಕುಶಮತಿಗಳಾಗಿ, ಮನುಜಮತ, ವಿಶ್ವಪಥ, ಷಷ್ಠಿ ನಮನ, ವಿಚಾರ ಕ್ರಾಂತಿಗೆ ಆಹ್ವಾನ, ದ್ರೌಪದಿಯ ಶ್ರೀಮುಡಿ. ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಆತ್ಮಕಥೆ. ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಮಾಡಿದಂಥ ಕುವೆಂಪು ಅವರಿಗೆ ಸಂದಂಥ ಪ್ರಶಸ್ತಿಗಳು ಬಹಳಷ್ಟು. ಕುವೆಂಪು ಅವ್ರಿಗೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಹಾಗೆ ಅದೇ ಕೃತಿಗೆ 1967 ಜ್ಞಾನಪೀಠ ಪ್ರಶಸ್ತಿ, 1988 ಪಂಪ ಪ್ರಶಸ್ತಿ ದೊರೆಯುತ್ತದೆ. ಹಾಗೆ ಮೈಸೂರು ಸರ್ಕಾರದಿಂದ 1964 ರಾಷ್ಟ್ರಕವಿ ಪ್ರಶಸ್ತಿ ಸಹ ಲಭ್ಯ ಆಯಿತು. ಅದೇ ಥರ ವಿಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿಗಳು ಸಹ ಲಭ್ಯ ಆಗಿದೆ. 1957 ಧಾರವಾಡದಲ್ಲಿ ನಡೆದಂಥ 39ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿದರು. ಕುವೆಂಪು ಅವರ
ಈ ಎಲ್ಲ ಸಾಧನೆಯನ್ನು ಪರಿಗಣಿಸಿದಂಥ ನಮ್ಮ ಕರ್ನಾಟಕ ಸರ್ಕಾರ 2015ರಲ್ಲಿ ಡಿಸೆಂಬರ್ 29 ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಅಂತ ಆಚರಿಸ್ಬೇಕಂತ ಹೇಳಿ ಘೋಷಣೆ ಮಾಡಿದ್ದು ಕುವೆಂಪು ಅವರಿಗೆ ಸಂದಂಥ ಮತ್ತೊಂದು ಗೌರವ. ಪ್ರಸ್ತುತ ಪದ್ಯಭಾಗವನ್ನು ಕುವೆಂಪು ಸಮಗ್ರ ಕಾವ್ಯ ಸಂಪುಟ 1 ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ನಾವು ಪದ್ಯಭಾಗವನ್ನು ನೋಡ್ತಾ ಹೋಗೋಣ. ರವಿ ಬಾ ಫಾಲ್ಗುಣ ದರ್ಶನಕ್ಕೆ. ಫಾಲ್ಗುಣ ಮಾಸ ರವಿ ದರ್ಶನವನ್ನು ಪಡಿಬೇಕು ಅಂತ ಆಹ್ವಾನಿಸುವಂಥ ಒಂದು ಕವನ. ಅದೇ ತಾನೇ ಉದಯಿಸುತ್ತಿರುವಂಥ ಸೂರ್ಯನ ವರ್ಣಿಸುವಂಥ ಕವಿ ಆ ಫಾಲ್ಗುಣ ಮಾಸವನ್ನು ನೋಡೋದಕ್ಕೆ, ಸಂಭ್ರಮಿಸೋದಕ್ಕೆ ಕವಿ ಇಲ್ಲಿ ಆಹ್ವಾನ ಕೊಡ್ತಾ ಇದ್ದಾರೆ ಸೂರ್ಯನಿಗೆ. ಫಾಲ್ಗುಣ ಮಾಸ ಚಂದ್ರಮಾನ ವರ್ಷದ ಕೊನೆ ತಿಂಗಳು, ಹೌದಾ, ನಮ್ಮ ಹಿಂದೂ ಮಾಸಗಳ ಪ್ರಕಾರ. ಹಾಗೆ ಸೌರಮಾನ ವರ್ಷಕ್ಕೂ ಫಾಲ್ಗುಣ ಮಾಸ ಕೊನೆ ತಿಂಗಳು. ಸೌರಮಾನ ವರ್ಷದಲ್ಲಿ ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾನೆ. 12 ರಾಶಿಗಳಲ್ಲಿ ಮೀನರಾಶಿ ಕೊನೆಯದು. ಇದಾದ ನಂತರ ಚಂದ್ರಮಾನದ ಪ್ರಕಾರ ಫಾಲ್ಗುಣ ಮಾಸ ಕೊನೆ ಮಾಸ. ತದನಂತರ ಚೈತ್ರ ಮಾಸ ಬರ್ತದೆ. ಹೀಗೆ ಚಂದ್ರಮಾನದ ಚೈತ್ರ ಮಾಸದೊಂದಿಗೆ ಸೌರಮಾನದ ಮೇಷರಾಶಿಯೊಂದಿಗೆ ಸೂರ್ಯನ ಆಗಮನ ಆಗೋದ್ರಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಈ ಫಾಲ್ಗುಣ ಮಾಸ ಎಂಥ ವಿಶೇಷತೆಯನ್ನು ಹೊಂದಿದೆ ಅಂತಂದ್ರೆ, ಚಂದ್ರಮಾನ ಮತ್ತು ಸೌರಮಾನ ಎರಡೂಗಳನ್ನು ಒಂದುಗೂಡಿಸ್ತದೆ. ನಮ್ಮ ಭಾರತೀಯ ಚಿಂತನೆಯಲ್ಲಿ ಸೂರ್ಯ ಚಂದ್ರ ಇಬ್ಬರು ನಮ್ಮ 2 ಕಣ್ಣುಗಳು, ಜ್ಞಾನೇಂದ್ರಿಯಗಳು, ಹೌದಾ. ಆದ್ದರಿಂದ ಇವರಿಬ್ಬರು ಮಹತ್ವ ಪಡ್ಕೋತಾರೆ. ಶಿಶಿರ ಋತುವಿನ ವ್ಯಾಪ್ತಿಗೆ ಬರುವಂಥ ಫಾಲ್ಗುಣ ಮಾಸ ಕೇವಲ ಒಂದು ಮಾಸ ಅಷ್ಟೇ ಆಗದೆ ವಸಂತ ಋತುವಿನ ಆಗಮನವನ್ನು ಉದ್ಘೋಷಿಸುವಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಯಾಕಂದರೆ ಈ ಸಂದರ್ಭದಲ್ಲಿ, ಈ ತಿಂಗಳಲ್ಲಿ ಗಡಗಡನೆ ನಡುಗುವಂಥ ಚಳಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಫಾಲ್ಗುಣ ಮಾಸ ವಿವಿಧ ಗುಣಗಳನ್ನು, ಫಲಗಳಿಗೆ ಆಕರೆಯಾಗುವಂಥ ಒಂದು ಸೃಷ್ಟಿಯ ಕ್ರಿಯೆ ಅಂತ ಹೇಳ್ಬೋದು. ವಿರಾಗಿಯಾದಂಥ ತಪೋನಿರತನಾಗಿದ್ದಂಥ ಶಿವ ಗಿರಿಜೆಯ ತಪಸ್ಸಿಗೆ ಮೆಚ್ಚಿ ಆಕೆಗೆ ಒಲ್ದದ್ದು ಹಾಗೆ ಕಾಮದಹನವನ್ನು ಮಾಡಿ ಆ ರತಿಯ ವಿಲಾಪಕ್ಕೆ ಕರಗಿದಂಥ ಶಿವ ಕಾಮ ಅನಂಗನಾಗಿ ಜೀವಂತವಾಗಿರೋ ಹಾಗೆ ಮಾಡಿದಂಥ ಈ ಒಂದು ಸಂದರ್ಭವನ್ನು ಓಕಳಿ ಆಡಿ ಹಬ್ಬದ ಆಚರಣೆಯನ್ನು ಮಾಡುವಂಥ ಒಂದು ಮಾಸ ಅಂತ ಹೇಳ್ತೀವಿ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ಫಾಲ್ಗುಣ ಮಾಸ ಏನು ಅಂದರೆ ಒಂದು ವಿಶೇಷ ಮಾಸ ಅಂತ ಕರೀತಾರೆ. ಈ ವಿಶೇಷವಾದಂಥ ಮಾಸವನ್ನು ನೋಡೋದಕ್ಕೆ ಬಾ ಅಂತ ಕವಿ ಇಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ವಿವರಗಳನ್ನು ಹೇಳಿದಂಥ ಕವಿ ಹೇಳ್ತಾರೆ, ಶಿವಮಂದಿರ ಸಮ ವನಸುಂದರ ಸುಮಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ನೋಡಿ, ಶಿವಮಂದಿರದಂತೆ ತೋರುವಂಥ ಗಿರಿಶೃಂಗಕ್ಕೆ ಕವಿ ಇಲ್ಲಿ ಆ ರವಿಯ ದರ್ಶನವನ್ನು ಪಡೆಯೋದಕ್ಕೆ, ಆ ಫಾಲ್ಗುಣದ ರವಿಯ ದರ್ಶನವನ್ನು ಪಡೆಯೋದಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಸ್ವಗತವೂ ಹೌದು, ಓದುಗರಿಗೆ ಆಹ್ವಾನವನ್ನು ಕೊಡ್ತಿರೋದು ಹೌದು. ಸ್ವಗತ ಅಂದರೆ ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಳ್ಳೋದು, ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ಆ ಫಾಲ್ಗುಣ ತಂತಾನೆ ಹೇಳ್ಕೊಳ್ಳುವಂಥ ಸಂದರ್ಭ. ಶಿವಮಂದಿರ ಸಮ ವನಸುಂದರ ಸುಮಶೃಂಗಾರದ ಗಿರಿಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ಆ ಹೂವುಗಳಿಂದ ಅಲಂಕೃತವಾದಂಥ ಶಿವನ ಮಂದಿರದಂತೆ ತೋರುವ ಗಿರಿಶೃಂಗಕ್ಕೆ ಫಾಲ್ಗುಣದ ರವಿಯನ್ನು ದರ್ಶನವನ್ನು ಪಡೆಯೋದಕ್ಕೆ ಬಾ ಅಂತ ಕವಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಸೂರ್ಯ ಅಂದರೆ ಜ್ಞಾನದ ಸಂಕೇತ ಅಂತ ಕರಿತೀವಿ. ಇದೊಂದು ತತ್ವಚಿಂತನೆಯೂ ಹೌದು ಅಂತ ಹೇಳ್ಬೋದು. ಹೀಗಾಗಿ ಕವಿ ಇಲ್ಲಿ ಆ ರವಿಯನ್ನು ಕರೆಯುವಂಥದ್ದು.
ಪದ್ಯ. ಕುಂಕುಮ ಧೂಳಿಯ ದಿಕ್ತಟ ವೇದಿಯೋಳ್ ಓಕಳಿಯಲಿ ಮಿಂದೇಳುವನು, ಕೋಟಿ ವಿಹಂಗಮ ಮಂಗಲರವ ರಸನೈವೇದ್ಯಕ್ಕೆ ಮುದ ತಾಳುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ಯ ನೀರ ನೀಡುವನು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಯಿಸಿ ರವಿದಯ ಮಾಡುವನು. ಆ ಸೂರ್ಯ ಹೇಗೆ ಉದ್ಭವ ಆಗ್ತಾನೆ, ಹುಟ್ಟುತ್ತಾನೆ ಅನ್ನುವಂಥದ್ದನ್ನು ಕವಿ ಈ ಪದ್ಯದ ಸಾಲುಗಳಲ್ಲಿ ಹೇಳ್ತಾರೆ. ಸೂರ್ಯನ ಬರುವಿಕೆಯನ್ನು, ಆ ಸಂಭ್ರಮವನ್ನು ಕವಿ ಇಲ್ಲಿ ನಮಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಂಕುಮ ಧೂಳಿಯ ದಿಕ್ತಣ ವೇದಿಯೋಳ್ ಓಕಳಿಯಲಿ ಮಿಂದೇಳುವನು. ನಾವು ಸಾಮಾನ್ಯವಾಗಿ ಕಾಣುವಂಥ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೊದಲು ಹೆಂಗೆ ಕಾಣಿಸ್ತಾನಂದರೆ ಕುಂಕುಮ ಬಣ್ಣದಲ್ಲಿ, ಅಂದರೆ ಕೆಂಪು. ಆ ಕುಂಕುಮ ಬಣ್ಣದಲ್ಲಿ ದಿಕ್ತಟ ವೇದಿ ಏಳು ಅಂತ, ಅಂದರೆ ಪೂರ್ವ ದಿಕ್ಕಿನಲ್ಲಿ ಅಂತ, ಕುಂಕುಮ ಧೂಳಿಯ ಹಾಗೆ, ಆ ಕುಂಕುಮದ ಹಾಗೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಸೂರ್ಯ ನಮಗೆ ಕಾಣಿಸುವಂಥದ್ದು. ಕುಂಕುಮ ಬಣ್ಣದಲ್ಲಿ ಮೊದಲು ಕಾಣಿಸ್ತಾನೆ. ತದನಂತರ ಅದರ ಸುತ್ತ ಎಲ್ಲ ಏನು ಅಂದರೆ ಒಂದು ರೀತಿ ಬಣ್ಣ ಧೂಳು ಅಂತೆ ಹರಡ್ಕೊಂಡಿರ್ತದೆ, ಧೂಳು ಹರ್ಕೊಂಡಿರ್ತದೆ. ಆವಾಗ ಕವಿ ಕಣ್ಣಿಗೆ ಅದು ಹ್ಯಾಕೆ ಕಾಣಿಸ್ತದೆ ಅಂದ್ರೆ, ಸೂರ್ಯ ಕಾಣಿಸ್ಕೊಂಡಂಥ ದಿಕ್ಕೆ ನಾವು ಅಂತಿಮವಾಗಿ ನೆಲೆಯೂರುವ ದಡ, ಅಂದರೆ ಭೂಮಿ ಅಂತ ಹೇಳ್ತೀವಿ. ಆ ದಿಕ್ಕೆ ನಮಗೇನು ಅಂದರೆ ಸತ್ಯ ದರ್ಶನವನ್ನು ಮಾಡುವಂಥ ಒಂದು ವೇದಿಕೆ ಅನ್ನುವಂಥದ್ದನ್ನು ಕವಿ ವರ್ಣಿಸುವಂಥದ್ದು. ಯಾಕಂದರೆ ಸೂರ್ಯನ ಉದಯ ಉತ್ಸಾಹವನ್ನು, ಸಂಭ್ರಮವನ್ನು ತುಂಬಿಸುವಂಥದ್ದು. ಅದಕ್ಕೆ ಅದನ್ನು ಓಕಳಿಯಲ್ಲಿ ಮಿಂದೇಳುವನು, ಮುಖ್ಯವಾಗಿ ಓಕಳಿಯಲ್ಲಿ ಮಿಂದೇಳು, ಆ ನೀರಿನಲ್ಲಿ ಮಿಂದೆದ್ದ ಹಾಗೇ ಏನು ಅಂತಂದರೆ, ನಾವು ಕಡಲ ತೀರಕ್ಕೆ ಹೋದಾಗ ನೋಡ್ರಿ, ಸೂರ್ಯ ಅಸ್ತ ಆಗೋದು, ಸೂರ್ಯ ಉದಯ ಆಗೋದು ಆ ಥರನೇ, ಆ ಕಡಲುಗಳಿಂದಲೇ ಸೂರ್ಯ ಎದ್ದು ಬಂದಾನೇನೋ ಹಾಗೆ. ಆದ್ದರಿಂದ ಸೂರ್ಯ ಓಕಳಿಯನ್ನೇ ಆಡಿದನೇನೋ ಅನ್ನುವಷ್ಟು ಏನು ಅಂತಂದರೆ ಇಲ್ಲಿ ಕವಿ ಆ ಸೂರ್ಯನ ಒಂದು ಉದಯ ಆಗುವುದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಮುಂದುವರೆದು ಹೇಳ್ತಾರೆ, ಮಂಗಲರವ ಕೋಟಿ ವಿಹಂಗಮ ಮಂಗಲರವ ರಸನೈವೇದ್ಯಕ್ಕೆ ಮುದ ತಾಳುವನು. ಕೋಟಿ ವಿಹಂಗಮ ಅಂತಂದರೆ ನೋಡ್ರಿ, ಸೂರ್ಯಾಸ್ತ ಆದ ತಕ್ಷಣ ಎಲ್ಲ ಕಡೆ ನೀರವ ಮೌನ, ಅಂದರೆ ಎಲ್ಲ ಸ್ತಬ್ಧ ಆಗಿಬಿಡ್ತದೆ. ರಾತ್ರಿಯ ಸೂರ್ಯ ಅಸ್ತ ಆದಮೇಲೆ ರಾತ್ರಿ ಕತ್ತಲು ಆವರಿಸ್ಕೊಂಡ್ಬಿಡ್ತದೆ, ಇವಾಗ ಎಲ್ಲ ಸ್ತಬ್ಧ ಆಗಿಬಿಡ್ತದೆ. ಅದೇ ಸೂರ್ಯೋದಯ ಆಯಿತು ಅಂದರೆ ಮೌನವಾಗಿದ್ದಂಥ ಹಕ್ಕಿಗಳ ನಾದ ಏನು ಅಂತಂದರೆ ಕಲರವದಿಂದ ಕೂಡ್ತದೆ ಅಂತ. ಕೋಟಿ ವಿಹಂಗಮ ಪಕ್ಷಿ ಅಂತ, ಕೋಟಿ ವಿಹಂಗಮ ಅಂದರೆ ಪಕ್ಷಿಗಳು ಅಂತ ಅರ್ಥ. ಆ ಪಕ್ಷಿಗಳ ಒಂದು ಕಲರವ ಏನು ಅಂದರೆ ಇಲ್ಲಿ ಪ್ರಾರಂಭ ಆಗ್ತದಂತೆ. ಇಲ್ಲಿವರೆಗೂ ಸ್ತಬ್ಧವಾಗಿದ್ದಂಥ ಪಕ್ಷಿಗಳು ಸೂರ್ಯೋದಯ ಆದ ತಕ್ಷಣವೇ ಏನು ಅಂತಂದರೆ ತಮ್ಮ ಕಲರವವನ್ನು ಇಲ್ಲಿ ಪ್ರಾರಂಭ ಮಾಡ್ತಾವ ಅಂತ. ಮುಂದುವರೆದು ಕವಿ ಹೇಳ್ತಾರೆ, ರಸನೈವೇದ್ಯಕ್ಕೆ ಮುದ ತಾಳುವನು. ನೋಡ್ರಿ, ನೈವೇದ್ಯ ಹೌದಾ, ನಾವು ದೇವರಿಗೆ ಹಣ್ಣು, ಆಹಾರ, ಪೇಯ ಯಾವುದಾದ್ರೂ ನೈವೇದ್ಯಗಳನ್ನು ಅರ್ಪಿಸ್ತೀವಿ. ಆದರೆ ಪ್ರಕೃತಿಗೆ ಏನು ನೈವೇದ್ಯ ಅಂತಂದರೆ ಆ ಬೆಳಕೆ ನೈವೇದ್ಯ ಅನ್ನುವಂಥದ್ದನ್ನು ಕವಿ ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ. ಬೆಳಕಾಗೋದೇ ಏನು ಅಂದರೆ ಆ ಬೆಳಕೆ ನೈವೇದ್ಯ ಅನ್ನುವಂಥ ಶುಭದ ಸಂಕೇತವನ್ನು ಏನು ಅಂದರೆ ಅದಕ್ಕೆ ಕವಿ ಇಲ್ಲಿ ವರ್ಣಿಸ್ತಾರೆ, ಬೆಳಕೆ ನೈವೇದ್ಯ ಅನ್ನುವಂಥದ್ದನ್ನು. ಬೆಳಕು ಅಥವಾ ಬೆಳಗು ಅನ್ನುವಂಥದ್ದು ಒಂದು ಪದ ಕೇವಲ ಲೈಟ್ ಅಂತ ಅಷ್ಟೇ ಅಲ್ಲ, ಕೇವಲ ಒಂದು ನಮಗೆ ಕಾಣಿಸುವಂಥ ಒಂದು ಬೆಳಕು ಅಂತ ಅಷ್ಟೇ ಅಲ್ಲ, ಜ್ಞಾನದ ಸಂಕೇತ ಬೆಳಗು. ಹೌದಾ, ಕತ್ಲು ಅಂದರೆ ಹೇಗೆ ಅಜ್ಞಾನದ ಸಂಕೇತನೋ ಹಾಗೆ ಬೆಳಗು ಅನ್ನುವಂಥದ್ದು ಜ್ಞಾನದ ಸಂಕೇತ. ಅಂಥ ಬೆಳಗನ್ನೇ ಏನು ಅಂದರೆ ಪ್ರಕೃತಿಗೆ ನೈವೇದ್ಯವಾಗಿ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಆ ಕವಿಯ ಒಂದು ಜಾಣ್ಮೆಗೆ ಇಲ್ಲಿ ನಮಗೆ ಸಿಗುವಂಥ ಒಂದು ಸ್ಪಷ್ಟೀಕರಣ. ಹೀಗಾಗಿ ಬೆಳಕೆ ಏನು ಅಂದರೆ ರಸನೈವೇದ್ಯಕ್ಕೆ ಮುದ ತಾಳುವನು. ಆ ಬೆಳಕೆ ನಮಗೇನು ಅಂದರೆ ನೈವೇದ್ಯ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ. ಮುಂದಿನ ಪದ್ಯಗಳು, ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ಯ ನೀರ ನೀಡುವನು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ರಿಯ ಹೊಳೆ ಹರಿಸಿ ರವಿದಯ ಮಾಡುವನು. ರವಿ ಹೇಗೆ ಉದಯ ಆಗ್ತಾನೆ ಅನ್ನುವಂಥದ್ದನ್ನು ಕವಿ ಮುಂದುವರೆದು ಹೇಳ್ತಾರೆ. ಮೂಡಿದ ಸೂರ್ಯ ಚಿನ್ನದ ಚೆಂಡಿನಂತಿದ್ದಾನೆ ಅಂತ.
ಚಿನ್ನದ ಚೆಂಡಿನಂತೆ ಅಂದರೆ ಚೆಂಡು ವೃತ್ತಾಕಾರವಾಗಿರ್ತದೆ. ವೃತ್ತಾಕಾರ ಅಂದರೆ ಪರಿಪೂರ್ಣತೆಗೆ ಅರ್ಥ. ಹೌದಾ, ಪರಿಪೂರ್ಣತೆ. ಅದ್ರ ಜೊತೆಗೆ ಎದಕ್ಕೆ ಹೋಲಿಸ್ತಾನಂದರೆ ಚಿನ್ನದ ಚೆಂಡು. ಚಿನ್ನ ಅಂತಂದಾಗ ನಮಗೆ ಪರಿಶುದ್ಧತೆಯ ಪ್ರತೀಕ ಅಂತ ಹೇಳ್ತೀವಿ. ಒಂದು ವೃತ್ತಾಕಾರ ಅಂದರೆ ಪರಿಪೂರ್ಣತೆಯ ಒಂದು, ಹಾಗೆ ಚಿನ್ನ ಅಂದರೆ ಪರಿಶುದ್ಧತೆಯ ಸಂಕೇತ. ನೋಡ್ರಿ, ಸೂರ್ಯನನ್ನು ಇಲ್ಲಿ ಪರಿಪೂರ್ಣತೆಗೆ, ಪರಿಶುದ್ಧತೆಗೆ ಕವಿ ಏನು ಮಾಡ್ತಾರೆ ಅಂತಂದ್ರೆ ಹೋಲಿಸುವಂಥದ್ದು ಅಂತ ಮುಂದುವರೆದು ಹೇಳ್ತಾರೆ. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆಹರಿಸಿ ರವಿದಯ ಮಾಡುವನು. ಈ ಸೂರ್ಯ ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯಾಗಿದ್ದಾನೆ. ಪ್ರತಿಯೊಂದು ಭೂಮಿಯ ಮೇಲಿರುವಂಥ ಪ್ರತಿಯೊಂದು ಜೀವರಾಶಿಗೂ ಪ್ರಾಣಾಗ್ನಿಯಾಗಿದ್ದಾನೆ. ಇವತ್ತು ಸಸಿಗಳು ಬೆಳಿಬೇಕಂದ್ರೂ ಅದಕ್ಕೆ ನಾವು ಸೂರ್ಯನ ಬೆಳಕು, ಶಾಖ ಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸೂರ್ಯನ ಶಾಖ ಅವಶ್ಯ. ಡಿ ವಿಟಮಿನ್ ಅಂತ ಹೇಳ್ತೀವಿ ನಾವು. ಹೌದಾ, ಆದ್ದರಿಂದ ಸೃಷ್ಟಿಯ ಹೃದಯಕ್ಕೆ, ಇಡೀ ಪ್ರಕೃತಿಯ ಹೃದಯಕ್ಕೆ ಏನು ಅಂತಂದರೆ ಸೂರ್ಯ ಪ್ರಾಣಾಗ್ನಿಯಾಗಿ ಏನು ಮಾಡ್ತಾ ಇದ್ದಾನಂದ್ರೆ ಆ ಸೂರ್ಯನ ಬೆಳಕುಗಳು ಹೊಳೆಯ ಹಾಗೆ ಹರಿಸಿ ಬರ್ತಾ ಇವೆ. ಆ ಸೂರ್ಯನ ಆಗಮನ ಒಂದು ಚೈತನ್ಯವನ್ನು ತುಂಬುತ್ತದೆ ಸೃಷ್ಟಿಯಲ್ಲಿ. ಅದಕ್ಕೆ ಏನು ಅಂತಂದರೆ ಅದನ್ನು ಹೃದಯಕ್ಕೆ ಹೋಲಿಸ್ತಾರೆ ಇಲ್ಲಿ ಕವಿ ಕುವೆಂಪು. ಆ ರೀತಿ ರವಿ ಏನು ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ದಯಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾರೆ. ಮುಂದಿನ ಪದ್ಯ. ತೆರೆ ತೆರೆಯಾಗಿಹ ನೊರೆ ನೊರೆ ಕಡಲನೆ ನೋಡುವ ಕಣ್ಣೋಡುವವರೆಗೆ ಬನಸಿರಿ ತುಂಬಿದ ಕಣಿವೆಯ ಹಂಬಿರೆ ಧೂಳಿ ಸಮ ಹಿಮ ಬಾನಕರೆಗೆ ಪ್ರತಿಭೆಯ ಹೋಮಾಗ್ನಿಯ ಮೇಲೆ ಕವಿನಮನ ತಾನುರಿದುರಿ ವೇಳೆ ಮರಗಿಡದಲ್ಲಿ ಜಡ ಒಡಲಲ್ಲಿ ಇದೇಕೋ ಸ್ಪಂದಿಸುತ್ತಿದೆ ಭಾವಜ್ವಾಲೆ. ಸೂರ್ಯನ ಕಿರಣಗಳು ಹೇಗೆ ಭೂಮಿಯನ್ನು ತಲುಪ್ತವೆ ಅಂತಂದರೆ ತೆರೆ ತೆರೆಯಾಗಿಹ ನೊರೆ ನೊರೆ ಕಡಲನೆ ನೋಡುವ ಕಣ್ಣೋಡುವವರೆಗೆ. ನಮ್ಮ ಕಣ್ಣು ಎಲ್ಲಿವರೆಗೂ ಪ್ರವಹಿಸ್ತದೋ ಅಲ್ಲಿವರೆಗೂ ಏನು ಅಂತಂದರೆ ಆ ಸೂರ್ಯನ ಬೆಳಕಿನ ಕಿರಣಗಳು ಏನು ಅಂತಂದರೆ ನಮ್ಮನ್ನು ಎಲ್ಲ ಕಡೆ ಹರಡಿಸ್ತಾವ ಅಂತ. ಬನಸಿರಿ ತುಂಬಿದ ಕಣವೆಯ ಹಂಬಿರೆ ಧೂಳಿ ಸಮಹಿಮ ಬಾನಕೆರೆಗೆ. ಇದುವರೆಗೂ ನಿದ್ರೆ ಮತ್ತು ಕತ್ಲಿಂದ ಜಡವಾಗಿದ್ದಂಥ ನಮಗೆಲ್ಲ ಚೈತನ್ಯ ಪಡೆದು ಕ್ರಿಯಾಶೀಲರ ಹಾಗೆ ಮಾಡೋದು ಯಾವುದು ಅಂತಂದರೆ ಈ ಸೂರ್ಯನ ಬೆಳಕು. ಚಳಿಗಾಲದ ಆ ಹಿಮ ಎಲ್ಲೆಡೆ ಆಚ್ಛಾದವಾಗಿರ್ತದೆ, ಆದರೆ ಈಗ ಅದು ಧೂಳಿಪಟ ಆಗಿದೆ ಅಂತ. ಧೂಳಿ ಸಮಹಿಮ ಬಾನಕರೆಗೆ. ಆ ಸೂರ್ಯನ ಕಿರಣಗಳಿಂದ ಹಿಮ ಕರಗೇನು ಅಂತಂದರೆ ಇಲ್ಲಿವರೆಗೂ ಹಿಮ ತುಂಬಿಕೊಂಡಿತ್ತು, ಈಗ ಅದು ಧೂಳಿಪಟವಾಗಿದೆ, ಅದರ ಗುರುತೇ ಇಲ್ಲ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ. ಆ ಬನಸಿರಿ ತುಂಬಿದಂಥ ಕಣಿವೆಗಳು, ನೊರೆ ತೊರೆಗಳು ಹೊಳೆದು ಕಾಣಿಸ್ತಾ ಇವೆ ಅಂತ. ಆ ಬಿಸಿಲಿನ ನೋಡ್ರಿ, ಆ ವನದಲ್ಲಿ, ಹೌದಾ, ಕಾಡಲ್ಲಿ ಆ ಬಿಸಿಲು, ಎಳೆ ಬಿಸಿಲು ಬಿದ್ದಾಗ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಆ ಕಾಡು ಕಾಣಿಸ್ತದೆ. ಹೀಗಾಗಿ ಎಲ್ಲದರಲ್ಲೂ ಪ್ರಕೃತಿಯ, ಮನುಷ್ಯ ಅಷ್ಟೇ ಅಲ್ಲ, ಪ್ರಕೃತಿಯ ಪ್ರತಿಯೊಂದು ಅಂಶಗಳಲ್ಲೂ ಏನು ಅಂತಂದರೆ ಒಂದು ಹೊಸ ಚೈತನ್ಯವನ್ನು ಸೂರ್ಯೋದಯ ಹುಟ್ಟಾಕ್ತದ ಅಂತ. ಎಲ್ಲೂ ಜಡತ್ವ ಇರೋದಿಲ್ಲ ನೋಡಿ. ಸೂರ್ಯೋದಯ ಆದ ತಕ್ಷಣ ನಾವು ಸಹ ನಮ್ಮ ಎಲ್ಲ ಕೆಲಸಗಳಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ದರಿಂದ ಸೂರ್ಯೋದಯ ನಮಗೆ ಒಂದು ಹೊಸ ಚೈತನ್ಯ ಅಷ್ಟೇ ಅಲ್ಲ, ಕವಿಗೂ ಸಹ ಒಂದು ವೇದಿಕೆಯನ್ನು ಇಲ್ಲಿ ಕೊಡ್ತದ ಅಂತ. ಇಂಥ ವೇದಿಕೆಯಲ್ಲಿ ಕವಿ ಪ್ರತಿಭೆಯ ಹೋಮಾಗ್ನಿಯಲ್ಲಿ ಕವಿಯ ಮನಸ್ಸೇನು ಅಂತಂದರೆ ಉರಿದು ಹೋಗಬೇಕು ಅನ್ನುವಷ್ಟದು. ಮರಗಿಡದಲ್ಲಿರುವಂಥ ಜಡತ್ವವನ್ನು ಅಷ್ಟೇ ಅಲ್ಲ, ಕವಿಯಲ್ಲೂ ಸಹ ಏನು ಅಂತಂದರೆ ಒಂದು ಹೊಸ ಚೈತನ್ಯವನ್ನು, ಒಂದು ಹೊಸ ಭಾವನೆಯನ್ನು ಏನು ಅಂದರೆ ಹುಟ್ಟು ಹಾಕ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೂರ್ಯೋದಯ ಅಂದರೆ ಇದೊಂದು ಸಾಮಾನ್ಯ ಪ್ರಕೃತಿಯ ಒಂದು ಪ್ರಕ್ರಿಯೆ ಅಂತ ಅಷ್ಟೇ ಆಗಲ್ಲ, ಕವಿಗೆ ಒಂದಿಲ್ಲಿ ವಿಷಯ ವಸ್ತುನೂ ಸಹ ಸೂರ್ಯೋದಯ. ಹೀಗಾಗಿ ಆ ಕವಿಯ ಮನಸ್ಸಿನಲ್ಲಿರುವಂಥ ಜಡತ್ವವನ್ನೂ ಸಹ ಏನು ಮಾಡ್ತದೆ ಅಂತಂದರೆ ಈ ಒಂದು ಸೂರ್ಯೋದಯ ಹೊರಗೆ ಹಾಕ್ತದೆ ಅಂತ. ಅಂಥ ಒಂದು ಸೂರ್ಯೋದಯ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾರೆ.
ಮುಂದಿನ ಪದ್ಯ. ವರ್ಣನ ಇಂದ್ರಿಯ ನಂದನವನು ದಾಂಟಂತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈಮರೆವುದು ಸೌಂದರ್ಯ ಸಮಾಧಿಯೊಳಾನಂದವ ಹೀರಿ ಸರ್ವೇಂದ್ರಿಯ ಸುಖನಿಧಿ ಅಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವರಸ ತಾನಹುದಲ್ಲಿ. ಮುಂದುವರೆದು ಕವಿ ಕುವೆಂಪು ಆ ವರ್ಣನೆಯನ್ನು ಮುಂದೆ ಹೇಳ್ತಾರೆ. ಈ ಕವಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂಥ ಈ ಪ್ರಕೃತಿಯ ಒಂದು ರಮ್ಯವಾದಂಥ ಅಂಶ ಹೇಗಿದೆ ಅಂತಂದ್ರೆ, ವರ್ಣನ ಇಂದ್ರಿಯ ನಂದನವನ್ನು ದಾಟುತ್ತೆ ದರ್ಶನ ಮುಕ್ತಿಯ ಸೇರಿ. ನೋಡ್ರಿ, ಇಲ್ಲಿ ದರ್ಶನ ಅಂತಂದಾಗ ಅದೊಂದು ಸಾಮಾನ್ಯವಾದಂಥ ವಿಷಯ ಅಲ್ಲ. ದರ್ಶನ ಅನ್ನುವಂಥದ್ದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದರ್ಶನ ಸಾಮಾನ್ಯ ಭಾರತೀಯ ಚಿಂತನೆಯಲ್ಲಿ ನಾವು ಅದನ್ನು ಬೋಧೆ ಎನ್ನುವಂಥ ಅರ್ಥ ಯಾಕಂದರೆ ನಾನು ಆಗಲೇ ಹೇಳಿದ ಹಾಗೆ ಸೂರ್ಯ ಜ್ಞಾನದ ಪ್ರತೀಕ ಅಂತ ಹೇಳ್ತೀವಿ. ಆದ್ದರಿಂದ ದರ್ಶನ ಅಂದರೆ ಸಾಮಾನ್ಯ ದರ್ಶನ ಅಲ್ಲಿ ಆಧ್ಯಾತ್ಮಿಕ ಸೂರ್ಯ ನಮಸ್ಕಾರನೂ ಸಹ ನಾವು ಹೇಳ್ತಾ ಇದ್ದೀವಿ. ಹೌದಾ? ಒಂದು ಯೋಗದ ದೃಷ್ಟಿಯಿಂದ ಆಗಿರಲಿ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರಲಿ, ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದಾಗಿರಲಿ. ಆದ್ದರಿಂದ ವರ್ಣನ ಇಂದ್ರಿಯ ನಂದನವನ್ನು ದಾಟುತ್ತೆ ದರ್ಶನ ಮುಕ್ತಿಯ ಸೇರಿ. ಸೂರ್ಯನ ದರ್ಶನ ಏನಿದೆ ಅಲ್ಲ, ಅದು ತುಂಬ ಏನು ಅಂತ ಮಹತ್ವವನ್ನು ಇಲ್ಲಿ ಪಡ್ಕೊಳ್ಳುವಂಥದ್ದು ಅಂತ. ಎಷ್ಟರ ಮಟ್ಟಿಗೆ ಅಂತಂತಂದರೆ, ನಮ್ಮ ಬಾಹ್ಯದ ಕಣ್ಮನಗಳು ಸೆಳೆಯುವಂಥ ಸೃಷ್ಟಿಯ ಸೊಬಗುವುದು ಅಂತ. ನಾವ್ಯಾರೇ ಅಂತ ನೋಡಿ, ನಾವು ಎಷ್ಟೋ ಸತಿ ಪ್ರವಾಸಗಳಿಗೆ ಹೋದಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆಗುವಂಥ ವಿಹಂಗಮ ನೋಟವನ್ನು ಅಥವಾ ಒಂದು ನೋಟವನ್ನು ಏನು ಮಾಡ್ತೀವಿ ಅಂತಂದರೆ ನೋಡಲಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದರೆ ಅದು ಸೃಷ್ಟಿಯ ಒಂದು ಅದ್ಭುತವಾದಂಥ ಒಂದು ಪ್ರಕ್ರಿಯೆ. ಸೂರ್ಯ ಉದಯ ಆಗೋದು, ಸೂರ್ಯ ಅಸ್ತ ಆಗೋದು. ನಾವು ಆಗುಂಬೆಗೆ ಹೋದಾಗ ನೋಡ್ರಿ, ಸೂರ್ಯಾಸ್ತ ಆಗುವುದನ್ನೇ ನೋಡಲಿಕ್ಕೆ ಎಷ್ಟೋ ಜನ ಅಲ್ಲಿ ಹೋಗ್ತಾರೆ. ಹೀಗಾಗಿ ಆ ಸೃಷ್ಟಿಯ ನಮ್ಮ ಇಡೀ ಬಾಹ್ಯದ ಕಣ್ಮನಗಳನ್ನು ಸೆಳೆಯುವಂಥ ಆ ಸೃಷ್ಟಿಯ ಸೊಬಗು ನಮ್ಮಲ್ಲಿ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸ್ತದೆ. ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಸೌಂದರ್ಯದ ಆಕಾರವನ್ನು ಏನು ಮಾಡ್ತದೆ ಅಂತಂದರೆ ಕೊಡುವಂಥದ್ದು. ಅಷ್ಟೇ ಅಲ್ಲದೆ ವ್ಯಕ್ತಿ ಸೌಂದರ್ಯ ಮತ್ತು ಸಮಾಧಿ ಸ್ಥಿತಿಯನ್ನು ತನ್ನದಾಕಿಸಿಕೊಳ್ಳುವಂತೆ ಅದು ಮಾಡ್ತದೆ ಎನ್ನುವಂಥದ್ದು. ಕೇವಲ ಸೂರ್ಯ ಬಾಹ್ಯವಾಗಿ ಪ್ರಚೋದಿಸೋದಷ್ಟೇ ಅಲ್ಲ ನಮ್ಮನ್ನು, ಅಂದರೆ ನಮಗೆ ನಮ್ಮ ದಿನದ ವೈಯಕ್ತಿಕ ಕೆಲಸಗಳನ್ನು ಕ್ರಿಯೆಗಳನ್ನು ಮಾಡೋದಕ್ಕಷ್ಟೇ ಸೂರ್ಯ ಉದಯ ಆಗುವಂಥದ್ದಷ್ಟೇ ಅಲ್ಲ, ನಮ್ಮ ಜ್ಞಾನವನ್ನೂ ಬೆಳೆಸ್ಕೊಳ್ಳಿಕ್ಕೆ, ಅದಕ್ಕೆ ವ್ಯಕ್ತಿಯತೆ. ಹೌದಾ? ನಮ್ಮ ಜ್ಞಾನವನ್ನೂ ಸಹ ಏನು ಮಾಡ್ತದೆ ಅಂತಂದ್ರೆ ಇಲ್ಲಿ ನಮಗೆ ನೀಡುವಂಥ ಒಂದು ಸಂಗತಿ ಆಗ್ತದೆ ಅಂತ. ನಮ್ಮ ವೈಯಕ್ತಿಕ ಮಿತಿಗಳನ್ನೆಲ್ಲ ದಹಿಸಿಬಿಡುವಂಥ ಅಂತರಂಗದ ಪ್ರಾಣಾಗ್ನಿ ಆಗ್ತದೆ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾರೆ. ವರ್ಣಾತ್ಮಕವಾಗಿ ಮನಸ್ಸು, ಪ್ರತಿಭೆ ಎಲ್ಲ ವರ್ಣಾತೀತ ಸ್ತರವನ್ನು ಏರಬೇಕು. ರಸಜ್ಞ ನಾವು ಆಗಬೇಕು. ಸರ್ವೇಂದ್ರಿಯ ಸುಖನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವರಸ ತಾನಹುದಲ್ಲಿ. ರಸಜ್ಞ ಆಗಬೇಕು, ರಸವಿಹಾರಿ ಆಗಬೇಕು ಅನ್ನುವಂಥ ಆಶಯವನ್ನು ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ ಅಂದರೆ ವ್ಯಕ್ತಪಡಿಸುವಂಥದ್ದು. ಸಕಲಾರಾಧನ ಸಾಧನ ಬೋಧನ, ನಾನು ಆಗಲೇ ಹೇಳಿದೆ, ಅದಕ್ಕೆ ಕೇವಲ ಲೌಕಿಕದಲ್ಲಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಅನುಭವವನ್ನೂ ಸಹ ಏನು ಅಂದರೆ ಈ ಒಂದು ಪ್ರಕ್ರಿಯೆ ನಮಗೆ ಕೊಡ್ತದೆ ಅನ್ನುವಂಥದ್ದನ್ನು ಕವಿ ಈ ಒಂದು ಪದ್ಯದ ಮೂಲಕ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಹೇಳ್ತಾ ಹೋಗ್ತಾರೆ. ಇಡೀ ಬದುಕಿನ ದರ್ಶನವನ್ನೇ ಏನು ಅಂದರೆ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ನಾವು ಇಡೀ ನಮ್ಮ ಜೀವನದ ಒಂದು ಮೆಲುಕನ್ನೇ ಹಾಕಬಹುದು ಅಂತ ಹೇಳ್ಬೋದು. ಹೌದಾ? ಹುಟ್ಟು ಮತ್ತು ಸಾವುಗಳ ಮಧ್ಯೆ ಒಂದು ಇಡೀ ಈ ಒಂದು ದಿನದ ಒಂದು ಅವಧಿಯನ್ನು ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಅಲ್ಲಿ ನಮಗೆ ಆಧ್ಯಾತ್ಮ ದರ್ಶನ ಆಗ್ತದೆ, ಅನುಭವದ ಸಂಗತಿಗಳ ಅರ್ಥ ಆಗ್ತದೆ. ಇವನ್ನೆಲ್ಲ ಏನು ಅಂದರೆ ಕವಿ ಇಲ್ಲಿ ವರ್ಣಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ.
ಧನ್ಯವಾದಗಳು.